Hello everyone, welcome back to my channel ಅಥವಾ ಫುಡ್ ವ್ಲಾಗ್ಸ್. ನಾನ್ ವೆಜ್ ಪ್ರಿಯರಿಗೆ ಮತ್ತೊಂದು ವಿಡಿಯೋ. ಇವತ್ತಿನ ರೆಸಿಪಿ ಲೆಮನ್ ಚಿಕನ್. ಸಖತ್ತಾಗಿರುತ್ತೆ, ಹುಳಿ ಹುಳಿಯಾಗಿ ಖಾರವಾಗಿ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಬೌಲಿಗೆ 1 kg ಚಿಕನ್ನ ಹಾಕ್ಕೊಳ್ತಾ ಇದ್ದೀನಿ. 6ರಿಂದ 7 ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಾಗೆ 1 ಸ್ಪೂನ್ ಗರಂ ಮಸಾಲ, 1 ಸ್ಪೂನ್ ಜೀರಿಗೆ ಪುಡಿ, 1/4 ಸ್ಪೂನ್ ಧನಿಯಾ ಪುಡಿ, ಹಾಗೆ 1 ಸ್ಪೂನ್ ಪೆಪ್ಪರ್ ಪುಡಿ, ಅರ್ಧ ಕಪ್ಪಷ್ಟು ಮೊಸರನ್ನು ಹಾಕ್ಕೊಳ್ತಿದ್ದೀನಿ. ಹಾಗೆ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ, 3 ನಿಂಬೆಹಣ್ಣು ರಸ, ಹಾಗೆ ಸ್ವಲ್ಪ ಎಣ್ಣೆ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಕೈಯಲ್ಲಿ ಮಿಕ್ಸ್ ಮಾಡೋದ್ರಿಂದ ಮಸಾಲೆ ಎಲ್ಲ ಪೀಸ್ಗೂ ಕೂಡ ಚೆನ್ನಾಗಿ ಅಂಟ್ಕೊಳ್ಳುತ್ತೆ. ಇದನ್ನು ಚೆನ್ನಾಗಿ ಕಲಿಸ್ಬಿಟ್ಟು 2 ಅವರ್ಸ್ ಇಲ್ಲ 3 ಅವರ್ಸ್ ನಾವು ಫ್ರಿಜ್ಜಲ್ಲೇ ಇಡಬೇಕು. ಈಗ ನಾನಿಲ್ಲಿ ಒಂದು ಪ್ಯಾನ್ಗೆ 3 to 4 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 2 ಅವರ್ಸ್ ನೆನೆಸಿಟ್ಟಿದ್ದಂಥ ಚಿಕನ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಒಂದ್ಸಲ ಮಿಕ್ಸ್ ಮಾಡಿ ಬೇಯೋದಕ್ಕೆ ಬಿಡೋಣ. ನೋಡಿ, ಚಿಕನಲ್ಲಿ ನೀರು ಬಿಡ್ತಿದೆ. ಈಗ ಮತ್ತೊಂದು ಸರಿ ಕಲಿಸ್ಕೊಂಡು ನಾನು ಇದನ್ನು ಪ್ಲೇಟ್ ಮುಚ್ಚಿ ಬೇಯೋದಕ್ಕೆ ಬಿಡ್ತಾ ಇದ್ದೀನಿ. ನೋಡಿ, ಆಫ್ಟರ್ 10 ಮಿನಿಟ್ಸ್ ಚಿಕನಲ್ಲಿ ಎಷ್ಟು ನೀರು ಬಿಟ್ಟಿದೆ ಅಂತ ನಾವು ಯಾವುದೇ ಥರ ನೀರನ್ನು ಹಾಕಿಲ್ಲ. ಈಗ ಕಲಿಸ್ಕೊಂಡು ಮತ್ತೆ ಬೇಯೋದಕ್ಕೆ ಬಿಡೋಣ. ನೋಡ್ತಿದ್ದೀರಲ್ಲ, ಚಿಕನಲ್ಲಿ ಎಣ್ಣೆ ಕೂಡ ಹೇಗೆ ಬಿಟ್ಟಿದೆ ಅಂತ. ಇದನ್ನು ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೋಬೇಕಾಗುತ್ತೆ. ಈಗ ನೋಡಿ, ನಮ್ಮ ಲೆಮನ್ ಚಿಕನ್ ರೆಡಿ ಆಯಿತು. ತುಂಬ ಈಸಿ ಅಲ್ವಾ ಮಾಡೋದು, ಹಾಗೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಕೆಲವೊಂದು ಇಂಗ್ರೀಡಿಯೆಂಟ್ಸ್, ಮನೇಲಿರೋಂಥ ಇಂಗ್ರೀಡಿಯೆಂಟ್ಸ್ನೇ ಹಾಕಿ ನಾವು ಟೇಸ್ಟಿಯಾಗಿರೋ ಲೆಮನ್ ಚಿಕನ್ನ ಟ್ರೈ ಮಾಡ್ಬೋದು. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.